ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು ಬಿಜೆಪಿಯ ಶಾಸಕರು ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿದ್ದಾರೆ ಅನ್ನೋಂಥ ಮಾತುಗಳನ್ನು. ಹೌದು ಸರ್? ಆ ವಿಷಯದ ಬಗ್ಗೆ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೆಚ್ಚು ಮಾಹಿತಿ ಇರ್ಬೋದು. ಆದರೆ ರಾಜಕೀಯ ಕ್ಷೇತ್ರದಲ್ಲಿ ಇವೆಲ್ಲ ಸಂಪರ್ಕಗಳು ಇದ್ದೇ ಇರ್ತದಲ್ಲ. ಅದರಿಂದ ಅದೇನು ನಾವೇನು ಆಶ್ಚರ್ಯ ಪಡಬೇಕು ಅಂತ ಏನಿಲ್ಲ. ಆ ಥರ ಇರ್ಬೋದು. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೆಚ್ಚು ಮಾಹಿತಿ ಇರ್ಬೋದು. ಸರ್, ಈಗ ಆರ್ ಅಶೋಕ್ ಅವರು ಗಾಂಧಿ ಫ್ಯಾಮಿಲಿ ಅಂದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಡೂಪ್ಲಿಕೇಟ್ ಗಾಂಧಿಗಳು ಅನ್ನುವಂತಹ ಮಾತನ್ನು ಬೆಳೆಸಿದ್ದಾರೆ. ನೋಡಿ, ಇವೆಲ್ಲ ಅವರು ಭಾರತೀಯ ಜನತಾ ಪಾರ್ಟಿ ಮೊದಲಿಂದಲೂ ಇದೇ ಥರ ಅವ್ರು ಮಾತಾಡುವಂಥದ್ದು. ಅವ್ರಿಗೇನಂತ ಹೇಳಿದ್ರೆ, ಆ ಒಂದು ಕುಟುಂಬ ಈ ದೇಶದಲ್ಲಿ ಎಷ್ಟು ದೇಶಕ್ಕೋಸ್ಕರ ಏನೇನು ಮಾಡಿದೆ ಅದರ ಬಗ್ಗೆ ಅವರಿಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅವರೆಲ್ಲರೂ ಕೂಡ ದೇಶಕ್ಕೋಸ್ಕರ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಸ್ವತಂತ್ರ ಸಂಗ್ರಾಮದಲ್ಲಿ ತ್ಯಾಗ ಬಲಿದಾನ ನೀಡಿದ್ದಾರೆ. ಆಸ್ತಿಗಳನ್ನು ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿದ್ದಾರೆ. ಜೈಲ್ಗೆ ಹೋಗಿದ್ದಾರೆ, ದೇಶ ಕಟ್ಟಿದ್ದಾರೆ. ಅವರನ್ನು ನೀವು ಈ ಥರ ಒಂದು ಹೇಳಿಕೆ ಕೊಡೋ ಮುಖಾಂತರ ಏನೂ ಆಗೋದಿಲ್ಲ. ಅಶೋಕ್ ಅವರೇ, ನೀವೇನು, ನಿಮ್ಮ ಪಕ್ಷ ಏನು ಮಾಡಿದೆ, ನಿಮ್ಮ ಸಂಘ ಪರಿವಾರ ದೇಶಕ್ಕೋಸ್ಕರ ಏನು ಮಾಡಿದೆ, ನಿಮ್ಮ ಸ್ವತಂತ್ರ ಹೋರಾಟದಲ್ಲಿ ನಿಮ್ಮ RSS ಎಲ್ಲಿತ್ತು, ಏನು ಮಾಡಿದ್ರು, ಸ್ವಲ್ಪ ಇತಿಹಾಸ ತೆಗೆದು ನೋಡಿ. ಅವಾಗ ಗೊತ್ತಾಗುತ್ತೆ. ನಿಮ್ಮ RSSನ ಗೋಲ್ವಲ್ಕರ್ ಏನು ಮಾಡ್ತಾಯಿದ್ರು, ನಿಮ್ಮ RSSನ ಹೆಡ್ಗೇವರ್ಗೆ ಏನು ಮಾಡ್ತಾಯಿದ್ರು, ನಿಮ್ಮ ವೀರ್ ಸವರ್ಕರ್ ಸ್ವತಂತ್ರ ಸಂಗ್ರಾಮದಲ್ಲಿ ರಿಟೈರ್ ಆಗಿಬಿಟ್ರು, ಜೈಲ್ಗೆ ಹೋಗಿ ಬಂದಮೇಲೆ ರಿಟೈರ್ ಆಗಿಬಿಟ್ರು, ಬರಲೇ ಇಲ್ಲ ಆಮೇಲೆ ಅವರು. ಅವ್ರದ್ದೆಲ್ಲ ಇತಿಹಾಸ ತೆಗೆದು ನೋಡಿ. ಸುಮ್ಮನೆ ನೀವು ಹಗುರವಾಗಿ ಇವತ್ತಿನ ದಿವಸ ಮಾತಾಡೋದು, ನೀವು ವಿರೋಧ ಪಕ್ಷ ನಾಯಕರಾಗಿ ಗಾಂಭೀರ್ಯದಿಂದ ಘನತೆಯಿಂದ ಮಾತಾಡ್ತಕ್ಕಂಥದ್ದು ಕಲಿಬೇಕು ಅಂತ ಅವ್ರಿಗೆ, ಅಶೋಕ್ ಅವರಿಗೆ ನಾನು ಹೇಳ್ತೀನಿ. ಸಮಾವೇಶದ ಕುರಿತು ಕಮೆಂಟ್ ಮಾಡಿದ್ದಾರೆ. ಸಮಾವೇಶ ಮಹಾತ್ಮ ಗಾಂಧಿಯವರ ಒಂದು ಐತಿಹಾಸಿಕ ವಿಷಯದ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತಾ ಇದ್ವಿ. ಮಹಾತ್ಮ ಗಾಂಧಿ ಅವ್ರನ್ನ ಕೇವಲ ನೀವು ಏನು ಅಕ್ಟೋಬರ್ 2ನೇ ತಾರೀಕು ಆಚರಣೆ ಮಾಡಿ ಅವತ್ತು ಸ್ವಚ್ಛತೆಗೋಸ್ಕರ ಕಸ ಗುಡಿಸ್ಬಿಟ್ಟು ಹೋಗುವಂಥದ್ದಲ್ಲ. ಮಹಾತ್ಮ ಗಾಂಧಿ ಸಿದ್ಧಾಂತ ಸರ್ವಧರ್ಮ ಸಮಭಾವ ಮತ್ತು ಈಶ್ವರ ಅಲ್ಲ ತೇರೋ ನಾಮ್ ಸಬ್ಕೋ ಸಮ್ಮತಿ ದೇ ಭಗವಾನ್ ಅಂತ ಒಂದು ಸಂದೇಶ ಮತ್ತು ಸಾಮಾಜಿಕ ನ್ಯಾಯದ ಸಂದೇಶ, ಇದೆಲ್ಲ ಕೂಡ ಜನರಿಗೆ ಇನ್ನೂ ಅಗತ್ಯತೆ ಇದೆ. ನಮ್ಮ ದೇಶದಲ್ಲಿ ಸಾಮರಸ್ಯದ ಅಗತ್ಯತೆ ಇದೆ. ನಿಮಗೆ ಮಹಾತ್ಮ ಗಾಂಧಿಯ ಸಿದ್ಧಾಂತದ ಬಗ್ಗೆ ಒಂಚೂರು ಕೂಡ ನಿಮ್ಮಲ್ಲಿ ನಂಬಿಕೆ ಇಲ್ಲ. RSS ಅವರು ಯಾವಾಗಲೂ ಕೂಡ ಮಹಾತ್ಮ ಗಾಂಧಿಯ ವಿರುದ್ಧವಾಗಿಯೇ ಅವರು ಪ್ರತಿಪಾದನೆ ಮಾಡಿರೋರು, ಆಯಿತಾ? ಸೊ ನಿಮ್ಮ ಮೂಲ ಸಿದ್ಧಾಂತ ಗಾಂಧಿ ತತ್ವಕ್ಕೆ ವಿರುದ್ಧವಾಗಿದೆ. ಗಾಂಧಿಯವರ ಬಗ್ಗೆನೇ ವಿರುದ್ಧ ನಿಮಗೆ. ನಾವು ಯಾರೂ ಕೂಡ ಮಹಾತ್ಮ ಗಾಂಧಿ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಒಂದು ಅದಕ್ಕೇ ಮಹಾತ್ಮ ಅವರು. ನಾವೆಲ್ಲರೂ ಮಹಾತ್ಮ ಆಗೋಕ್ಕಾಗ್ತದಾ? ಆಗೋದಿಲ್ಲ. ಆದರೆ ಆ ಆಚರಣೆ, ಆ ವಿಚಾರಧಾರೆಯನ್ನು ಜನರಿಗೆ ಹೇಳಬೇಕು, ನಾವು ತಿಳಿಬೇಕು ಮತ್ತು ಅದರಿಂದ ನಾವು ಸ್ವಲ್ಪ ಕಲಿಬೇಕು. ಆ ಸಂದೇಶ ಹೊರಟಿದ್ದೀವಿ ನಾವು. ಅದನ್ನು ನೀವು ಈ ರೀತಿಯಾಗಿ ಮಾತಾಡ್ತೀರಾ ಅಂತ ಹೇಳಿದ್ರೆ, ನಿಮಗೆ ಗಾಂಧಿಯವ್ರ ಬಗ್ಗೆ ನಿಮ್ಮ ಏನು ವಿಷಯ, ನಿಮ್ಮ ವಿಚಾರ, ಅದರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಇದೆ, ಅದು ಇವತ್ತು ನೀವು ತೋರಿಸ್ಕೊಳ್ತಾ ಇದ್ದೀರಾ. ಒಳ್ಳೆ ಕೆಲಸ ಮಾಡಿದಾಗ ನೀವು ಅದರ ಬಗ್ಗೆ ಅನಾವಶ್ಯಕ ಟೀಕೆ ಮಾಡೋದನ್ನು ಬಿಡಬೇಕು. ನೀವು ವಿರೋಧ ಪಕ್ಷ ನಾಯಕ ಅಂತ ಹೇಳಿದ ತಕ್ಷಣ ಎಲ್ಲವೂ ಕೂಡ ಬರೀ ವಿರೋಧ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾತನಾಡಿ ಅಂತ ನಾನು ಹೇಳ್ತೀನಿ. ಬಿಜೆಪಿಯವರು ನಿಮ್ಮ ಒಂದಿಷ್ಟು ಆಂತರಿಕ ಕಿತ್ತಾಟವನ್ನ ಮೇಲ್ನೋಟಕ್ಕೆ ತೋರಿಸ್ತಿದ್ದಾರೆ. ಅವರಲ್ಲಿ ಆಂತರಿಕ ಕಿತ್ತಾಟ ಇದೆ, ಈಗ ಅವರಲ್ಲೇ ಶುರುವಾಗಿದೆ. ನೋಡಿ, ಬಿಜೆಪಿಯವರಿಂದ ಯಾವಾಗ ಆಂತರಿಕ ಕಿತ್ತಾಟ ಇಲ್ಲ. ಮೊದಲಿಂದನೂ ಕೂಡ ಇದೆ, ನಿನ್ನೆನೂ ಇತ್ತು, ಇವತ್ತು ಕೂಡ ಇದೆ. ಇನ್ನು ಅದು ಒಂದು ವಿಕೋಪಕ್ಕೆ ಹೋಗ್ತಾ ಉಂಟೀಗ, ಆಯಿತಾ, ಅವರ ಪರಿಸ್ಥಿತಿ. ನಮ್ಮಲ್ಲಿ ಸ್ವಲ್ಪ ಒಂದೆರಡು ಹೇಳಿಕೆಗಳು ಅದು ಇದು ಇದೆ ಹೊರತು ನಮ್ಮಲ್ಲಿ ಏನು ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಅಥವಾ ಭಿನ್ನಮತ ಏನೂ ಇಲ್ಲ ಅವರಲ್ಲಿ. ಯಾಕಂದರೆ ಅಲ್ಲಿ ರಾಜಕೀಯ ಹಣದ ಮೇಲೆ, ಜಾತಿ ಮೇಲೆ ಮಾಡುವಂಥ ಪಕ್ಷ ಅದು BJP. ಹಣ ಜಾತಿ ಲೂಟಿ ಮಾಡ್ತಾರೆ, ಹಣ ಖರ್ಚು ಮಾಡ್ತಾರೆ, ಜಾತಿ ಹೆಸರು ಹಿಡಿತಾರೆ, ಧರ್ಮದ ಹೆಸರು ಹಿಡಿತಾರೆ, ರಾಜಕಾರಣ ಮಾಡ್ತಾರೆ. ಅವ್ರಿಗೆ ಯಾವ ಬೇರೆ ಸಿದ್ಧಾಂತನೇ ಇಲ್ಲ, ಬೇರೆ ಯಾವ ಸಿದ್ಧಾಂತ, ಅವ್ರಿಗೆ ಯಾವ ಕಮಿಟ್ಮೆಂಟೂ ಇಲ್ಲ ಅವ್ರಿಗೆ, ಆಯಿತಾ? ದೇವರ ಹೆಸರು ಹೇಳ್ಬಿಡೋದು, ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬಿಡೋದು, ಸನಾತನ ಧರ್ಮ ಉಳಿಸಿ ಅಂತ ಹೇಳ್ಬಿಡೋದು, ಓಟ್ ಕೇಳ್ಬಿಡೋದು, ಅಷ್ಟೇ ಗೊತ್ತು ಅವ್ರಿಗೆ. ನಿಜವಾದಂಥ ಬದ್ಧತೆ ಇಟ್ಕೊಂಡು ಅವ್ರು ಏನು ಮಾಡಿದ್ದಾರೆ ಹೇಳಿ? ಯಾಕಂದರೆ ಅವ್ರಿಗೆ ಆ ಕಮಿಟ್ಮೆಂಟ್ ಇಲ್ಲ. ಹಿಂದಿನ ಸರ್ಕಾರ ನೋಡಿದ್ವಲ್ಲ,